ಹಾಯ್, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇನ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳನ್ನ ಬರೆಯೋದಕ್ಕೆ 5 ವರ್ಷ ರಿಲ್ಯಾಕ್ಸೇಷನ್ ಕೊಡಬೇಕು ಅನ್ನೋ ಒಂದು ವಿಷಯ ಸ್ವಲ್ಪ ದಿನದಿಂದ ಚರ್ಚೆಯಲ್ಲಿತ್ತು. ಇವಾಗ ಅದಕ್ಕೊಂದು ಆನ್ಸರ್ ಸಿಕ್ಕಿದೆ. ಏನಂದರೆ, ಸೊ ಇನ್ನು ಮುಂದೆ ನಡೆಸೋಂಥ ಎಕ್ಸಾಮ್ಸ್ಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗ್ತಿದೆ. ಸೊ 5 ಇಯರ್ಸ್ ರಿಲ್ಯಾಕ್ಸೇಷನ್ ಅಂದರೆ ಏನು, ಇದು ಪರ್ಮ್ನೆಂಟಾ ಇಲ್ಲ ಟೆಂಪ್ರವರಿನಾ, ಯಾವ್ಯಾವ ಜಾಬ್ಸ್ಗಿದೆ ಅನ್ನೋದು ಒಂದು ಶಾರ್ಟಾಗಿ ನಿಮಗೆಲ್ರಿಗೂ ಹೇಳ್ತೀನಿ. ಸೊ ಇವಾಗ ಬಂದಿರೋ ವಿಷಯದ ಪ್ರಕಾರ ಇವಾಗ ಈ 56% ಒಂದು ರಿಸರ್ವೇಷನ್ದು ಒಂದು ಗೊಂದಲ ಇರೋದ್ರಿಂದ ಸ್ವಲ್ಪ ನೋಟಿಫಿಕೇಷನ್ ಡಿಲೇ ಆಗ್ಬೋದು. ಬಟ್ ಈ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದ ಕೆಲವೊಂದು ನೋಟಿಫಿಕೇಷನ್ಗಳು ಇಶ್ಯೂ ಆಗೋ ಚಾನ್ಸಸ್ ಇದೆ. ಸೊ ಇದಕ್ಕಿಂತ ಮುಂಚೆ ಫಸ್ಟು 5 ಇಯರ್ಸ್ ರಿಲ್ಯಾಕ್ಸೇಷನ್ ಅಂದರೆ ಏನು ಅಂತ ನೋಡೋಣ. ಈ ಗೌರ್ಮೆಂಟ್ ಎಕ್ಸಾಮ್ ಬರೆಯೋದಕ್ಕೆ ಒಂದು ಗರಿಷ್ಠ ಏಜ್ ಅನ್ನೋದು, ಒಂದು ಮ್ಯಾಕ್ಸಿಮಮ್ ಏಜ್ ಅನ್ನೋದಿತ್ತು ಇಲ್ಲಿವರೆಗೂ, ಅದು 35 ಆಗಿತ್ತು. ಬಟ್ ಇವಾಗ 5 ವರ್ಷ, ಇದೊಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು, ಒಂದೊಂದು ಕೆಟಗರಿಗೂ ಒಂದೊಂದು ಮ್ಯಾಕ್ಸಿಮಮ್ ಏಜ್ ಇತ್ತಲ್ವ. ಇವಾಗ ಏನಾಗಿದೆ, 5 ವರ್ಷ ಕೊಟ್ಟಿರೋದ್ರಿಂದ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಮ್ಯಾಕ್ಸಿಮಮ್ ಏಜ್ ಇತ್ತೋ ಇವಾಗ ಅವರೆಲ್ಲರಿಗೂ ಪ್ಲಸ್ 5 ಇಯರ್ಸ್ ರಿಲ್ಯಾಕ್ಸೇಷನ್ ಸಿಗ್ತಿದೆ. ಅರ್ಥ ಆಗ್ತಿದೆ ಅಲ್ಲ? ಸೊ ಇದ್ರ ಜೊತೆಗೆ ಇನ್ನೊಂದು ಪಾರ್ಟ್ ಏನು ಅಂದರೆ, ಇದು ಟೆಂಪ್ರವರಿನಾ ಅಥವಾ ಪರ್ಮ್ನೆಂಟಾ, ಅಂದರೆ ಇದು ತುಂಬ ಲಾಂಗ್ ಟೈಮ್ ಇರುತ್ತಾ ಇಲ್ಲ ಜಸ್ಟ್ ಟೆಂಪ್ರವರಿನಾ. ಇದು ಜಸ್ಟ್ ಟೆಂಪ್ರವರಿ ಅಷ್ಟೇ. ಇದು ಒನ್ ಟೈಮ್ ಮೆಷರ್. ಅಂದರೆ ಗೌರ್ಮೆಂಟ್ ನೋಟಿಫಿಕೇಷನ್ ಬರುತ್ತೆ, ಈ ಪೀರಿಯಡಲ್ಲಿ ಮಾತ್ರ ನಾವು 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ, ಅಲ್ಲಿಗೆ ಮಾತ್ರ ಅಪ್ಲೈ ಆಗುತ್ತೆ. ಇದು ಟೆಂಪ್ರವರಿ, ನೆನಪಲ್ಲಿರಲಿ, ತುಂಬ ಶಾರ್ಟ್ ಪೀರಿಯಡಿಗೆ ಮಾಡಿರೋ ಅಂಥದ್ದು. ಆಮೇಲೆ ಇದು ಎಲ್ಲ ಕೆಟಗರಿಯವ್ರಿಗೂ ಅಪ್ಲೈ ಆಗುತ್ತೆ. ಎಲ್ಲ ಕೆಟಗರಿ, ನೀವು GM ಆಗಿರಿ, SC ST OBC ಎನಿ ಕೆಟಗರಿ ಆಗಿದ್ರು ಇದು ಅಪ್ಲೈ ಆಗುತ್ತೆ. ಕಾರಣ ಏನಕ್ಕೆ ಇದನ್ನು ತಗೊಂಬಂದಿದ್ದು, ಸಿಂಪಲ್, ತುಂಬ ಡಿಲೇ ಆಗ್ತಿತ್ತು ಹೊಸ ನೋಟಿಫಿಕೇಷನ್ಗಳು ಬರೋದಕ್ಕೆ. ತುಂಬ ಜನ ಇದರಿಂದ ಅದೊಂದು ಅವಕಾಶನ ಲಾಸ್ ಮಾಡಿಕೊಂಡ್ರು. ಸೊ ಅದರಿಂದ ಏನು ಆಯಿತು ಅಂದರೆ, ಇದೊಂದು 5 ಇಯರ್ಸ್ ಕಾನ್ಸೆಪ್ಟ್ ಅನ್ನೋದು ಬಂತು. ಇವಾಗ ನೆಕ್ಸ್ಟು ಯಾರ್ಯಾರಿಗೆ ಲಾಭ ಬರುತ್ತೆ ಇದರಿಂದ, ಯಾರ್ಯಾರು ಇದರಿಂದ, ಈ ಡಿಲೇ ನೋಟಿಫಿಕೇಷನಿಂದ, ಡಿಲೇ ರಿಸಲ್ಟ್ಗಳಿಂದ, ಒಂದು ಸಲ ಎಕ್ಸಾಮ್ ಬರೆದ್ರೆ ಅದು ಆನ್ಸರ್ ಬರೋದಕ್ಕೆ ಅಥವಾ ರಿಸಲ್ಟ್ ಬರೋದಕ್ಕೆ 2-3 ಇಯರ್ಸ್ ಆಗೋದು. ಸೊ ಇದರಿಂದ ತುಂಬ ಜನ ಅವ್ರ ಪರ್ಟಿಕ್ಯುಲರ್ ಒಂದು ಮೇಯ್ನ್ ಏಜ್ನ ಲಾಸ್ ಮಾಡ್ಕೊತಿದ್ರು. ಅಂಥ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಇದು ಹೆಲ್ಪ್ ಆಗುತ್ತೆ. ತುಂಬ ವರ್ಷಗಳಿಂದ ಯಾರ್ಯಾರು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ರು ಅವರೆಲ್ರಿಗೂ ಅಪ್ಲೈ ಆಗುತ್ತೆ. ಸೊ ನೀವೆಲ್ಲರೂ ಆರಾಮ್ಸೆ ಇವಾಗ 5 ವರ್ಷ ನಿಮಗೆ ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳಿ. ದೆನ್ ಯಾವ್ಯಾವ ಎಕ್ಸಾಮ್ಗೆ ಅಪ್ಲೈ ಆಗುತ್ತೆ, ಕರ್ನಾಟಕ ಸರ್ಕಾರ ನಡೆಸುವಂತಹ ಎಲ್ಲ ಗೌರ್ಮೆಂಟ್ ಎಕ್ಸಾಮ್ಸ್ಗಳಿಗೂ ನಾರ್ಮಲಿ ಅಪ್ಲೈ ಆಗುತ್ತೆ. ಬಟ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಒಂದು ಸಲ ನೋಟಿಫಿಕೇಷನ್ನ ನೋಡ್ಕೊಳ್ಳಿ. ಯಾಕೆಂದರೆ ಇದರಿಂದ ನಿಮಗೆ ಅರ್ಥ ಆಗುತ್ತೆ ಯಾವ ಜಾಬಿಗೆ ರಿಲ್ಯಾಕ್ಸೇಷನ್ ಕೊಟ್ಟಿಲ್ಲ ಅಂತ. ಆಲ್ಮೋಸ್ಟ್ ಎಲ್ಲ ಜಾಬ್ಸ್ಗಳಿಗೂ ನಿಮಗೆ 5 ವರ್ಷ ರಿಲ್ಯಾಕ್ಸೇಷನ್, ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಎಲ್ಲದಕ್ಕೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಇದೆ. ಡೋಂಟ್ ವರಿ. ಇನ್ನೊಂದೇನು ಅಂದರೆ, ಮುಂಚೆ ಜನರಲ್ ಆಗಿದ್ದರೆ ನಿಮಗೆ 35 ಇಯರ್ಸ್ ತನಕ ಮ್ಯಾಕ್ಸಿಮಮ್ ನಿಮಗೆ ಏಜ್ ಲಿಮಿಟ್ ಇತ್ತು. ಇವಾಗ ಪ್ಲಸ್ 5 ಇಯರ್ಸ್ ಆಗಿರೋದನ್ನ 40 ಆಗುತ್ತೆ. ದೆನ್ OBCಗೆ 38 ಇತ್ತು, ಇವಾಗ 43 ಆಗುತ್ತೆ. ದೆನ್ SC ST ಪ್ರವರ್ಗ 1 ಬಂದುಬಿಟ್ಟು ಅವರಿಗೆ 40 ಇತ್ತು, ಇವಾಗ 45 ಆಗುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಆಲ್ರೆಡಿ ಹೇಳಿದ್ದೀನಿ, ಇದೊಂದು ಟೆಂಪ್ರವರಿ ಡಿಸಿಷನ್ ಅಷ್ಟೇ. ಇದು ತುಂಬ ಲಾಂಗ್ ಟೈಮ್ ಇಲ್ಲ, ತುಂಬ ಟೆಂಪ್ರವರಿ. ನಿಮಗೆ ಮೇ ಬಿ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡಿಗೆ ಮಾತ್ರ ನಿಮಗೆ ಈ 5 ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತಾರೆ, ನೆನಪಿರಲಿ.